ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾರ್ಚ್ 29, 2025ರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ. ಈ ಸಂಚಾರದಿಂದ ಕೆಲವು ರಾಶಿಗೆ ಒಳ್ಳೆ ರಿಸಲ್ಟ್ಸು ಇದೆ, ಇನ್ನು ಕೆಲವು ರಾಶಿಗಳಿಗೆ ಬ್ಯಾಡ್ ರಿಸಲ್ಟ್ಸು ಕೂಡ ಇದೆ. ನಿಮ್ಮ ರಾಶಿಗೆ ಏನು ಶನಿಯ ಗೋಚಾರದಿಂದ ಎಫೆಕ್ಟ್ ಆಗ್ತದೆ ಅಂತ ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಶನಿ ಗೋಚಾರ ಫಲ ಇದೆ, ಅದನ್ನು ನೋಡಿ ತಿಳ್ಕೋಬಹುದು. ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ 13 ಜುಲೈ 2025ರಂದು ಶನಿ ಮೀನರಾಶಿಯಲ್ಲಿ ವಕ್ರಗತಿಗೆ ಹೋಗ್ತಾರೆ. 13 ಜುಲೈನಿಂದ 28 ನವೆಂಬರ್ 2025ರವರೆಗೂ ವಕ್ರಗತಿಯಲ್ಲೇ ಗೋಚಾರ ಮಾಡ್ತಿರ್ತಾರೆ. ಸೊ ಇವತ್ತು ನಾನು ವಕ್ರಗತಿಯಿಂದ ಯಾವ ರಾಶಿಗಳಿಗೆ ಏನು ಫಲ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಕ್ರಗತಿ ಅಂತ ಅಂತಿದ್ದಂತೆಯೇ ಜನ ಏನು ತಿಳ್ಕೊತಾರೆ ಅಂತಂದ್ರೆ ಹಿಂದಿನ ರಾಶಿಗೆ ಹೋಗಿ ಮತ್ತೆ ವಾಪಸ್ಸು ಮುಂದಿನ ರಾಶಿಗೆ ಬರ್ತಾನೆ ವಕ್ರಗತಿ ಸರಿ ಹೋದ ಮೇಲೆ ಅಂತ. ಹೌದು, ಅದು ನಿಜ. ಅಲ್ಲೇ ನಿಂತಂತೆ ಆಗುತ್ತೆ. ವಕ್ರಗತಿಯಲ್ಲಿ ಹಿಂದಕ್ಕೆ ಹೋಗೋದಿಲ್ಲ, ನಿಂತಂತೆ ಆಗತ್ತೆ. ಸೆಲೆಸ್ಟಿಯಲ್ ಶಿಫ್ಟ್ ಇಂದ ಅದು ನಿಂತಂತೆ ಆಗತ್ತೆ ಅಷ್ಟೇ. ಬೇರೆ ಗ್ರಹಗಳು ವಕ್ರಗತಿಗೆ ಎಂಟರ್ ಆದಾಗ ಅಫ್ಕೋರ್ಸ್ ಅವರು ಬೇರೆ ಹಿಂದಿನ ರಾಶಿಗೆ ಹೋಗಿ ಆ ನಂತರ ಮುಂದಿನ ರಾಶಿಗೆ ಬರ್ತಾರೆ. ಆದರೆ ಶನಿ ವಿಚಾರದಲ್ಲಿ ಆ ರೀತಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ಶನಿ ತುಂಬಾ ನಿಧಾನವಾಗಿ ಚಲಿಸ್ತಾರೆ. ಈಗ ಆಲ್ರೆಡಿ ಶನಿ ಮಾರ್ಚ್ 29ರಿಂದ ಈಗಿನವರೆಗೂ ಅಂದ್ರೆ ಜುಲೈ 13ನೇ ತಾರೀಕಿನವರೆಗೂ ಬರೀ 7 ಡಿಗ್ರಿ ಚಲಾವಣೆ ಮಾಡಿರೋದವರು. ಈಗ ವಕ್ರಗತಿಗೆ ಎಂಟರ್ ಆದ್ರೂ ಸ್ಟಾಲ್ ಆಗತ್ತೆ, ನಿಂತ್ಕೊಳ್ಳುತ್ತೆ ಶನಿ ಗ್ರಹ. ಹೌದು, ಗೋಚಾರ ಮಾಡದೆ ನಿಂತ್ಕೊಳ್ಬಹುದು ವಕ್ರಗತಿಯಲ್ಲಿ. ಆದರೆ ಹಿಂದಿನ ರಾಶಿಗೆ ಹೋಗುವಷ್ಟು ಟೈಮ್ ಇಲ್ಲ. 138 ದಿನಗಳಲ್ಲಿ 7 ಡಿಗ್ರಿ ಚಲಾವಣೆ ಆಗೋದಿಲ್ಲ. ಆ ಕಾರಣದಿಂದ ವಕ್ರಗತಿಯಲ್ಲಿ ಕೂಡ ಶನಿದೇವ 138 ದಿನಗಳೂ ಕೂಡ ಮೀನರಾಶಿಯಲ್ಲೇ ಗೋಚಾರ ಮಾಡ್ತಾರೆ. ಆದರೆ ವಕ್ರಗತಿಯಲ್ಲಿ ಇರ್ತಾರೆ ಅಷ್ಟೇ. ಈಗ ಒಂದೊಂದೇ ರಾಶಿಗಳಿಗೆ ಶನಿಯ ವಕ್ರಗತಿಯಿಂದ ಏನು ಫಲ ಇದೆ ಅಂತ ತಿಳಿಸ್ಕೊಡ್ತೀನಿ. ಈಗ ವೃಶ್ಚಿಕ ರಾಶಿಯವರಿಗೆ ಶನಿ ವಕ್ರ ಆಗೋದ್ರಿಂದ ಏನು ಪ್ರತಿಫಲಗಳು ಅಥವಾ ಫಲಗಳು ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಮತ್ತು ಶನಿ ಪರಮ ಶತ್ರುಗಳು, ಆಯ್ತಾ. ಆದರೂ ಕೂಡ ಕುಜ ಶನಿಯ ಮನೆಯಾದ ಮಕರ ರಾಶಿಯಲ್ಲೇ ಉಚ್ಚನಾಗೋದು. ಅದರ ಅರ್ಥ ನಿಮ್ಮ ಶತ್ರುಗಳಿದ್ರೆ ನೀವು ಬೆಳೆಯಕ್ಕೆ ಸಾಧ್ಯ. ಒಬ್ಬ ಕ್ಷತ್ರಿಯನಿಗೆ ಶತ್ರುಗಳಿದ್ರೆ ಅವನು ಪರಮವೀರ ಆಗೋದು ಅಂತ ಅರ್ಥ ಬರುತ್ತೆ, ಆಯ್ತಾ. ಆದರೂ ಕೂಡ ಶನಿ ಕುಜನಿಗೆ ಶತ್ರು. ಸೊ ನೀವು ಅತಿ ಎಚ್ಚರವಾಗಿರಬೇಕು. 5ನೇ ಮನೆಯ ಶನಿ ನಿಮಗೆ ಪಂಚಮ ಶನಿ ನಡೀತಾ ಇದೆ. ಪಂಚಮ ಶನಿ ಸಾಡೆ ಸಾತಿಯ ಶನಿಗಿಂತ ಮೆಂಟಲಿ ವೀಕ್ ಮಾಡುವಂಥದ್ದು ಒಂದು ಫೇಸ್ ಆಗಿರುತ್ತೆ. ಅಂದರೆ ಈಗ ಸಾಡೆ ಸಾತಿ ಸಮಯದಲ್ಲಿ ಮೆಂಟಲ್ ಪ್ರಾಬ್ಲಮ್ಸ್, ಎಮೋಷ್ನಲ್ ಪ್ರಾಬ್ಲಮ್ಸ್, ಈ ರೀತಿಯ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತೀರಿ. ಜಾಸ್ತಿ ಪ್ರೆಷರ್ ಜಾಸ್ತಿ ಇರುತ್ತೆ ನಿಮಗೆ. ಅದೇ ರೀತಿ ಒಂದು ಗೋಚಾರ ಯಾವುದು ಅಂತಂದರೆ ಅದು ಪಂಚಮ ಶನಿ. 5ನೇ ಮನೆಯಲ್ಲಿ ಶನಿ ಗೋಚಾರ ಮಾಡುವಾಗ ತುಂಬ ಟೆನ್ಷನ್ ಇರುತ್ತೆ. ಅದು ಟೆನ್ಷನ್ ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು. ಈಗ ನಿಮಗೆ ಕೆಲಸ ಒಳ್ಳೆ ಜಾಗದಲ್ಲಿ ಸಿಕ್ಕಿ ಅದರಲ್ಲಿ ಹೆಚ್ಚು ಜವಾಬ್ದಾರಿಗಳು ಬಂದು ಅದರಿಂದ ನಿಮಗೆ ಟೆನ್ಷನ್ ಆಗ್ತಾ ಇದ್ರೆ ಅದು ಪಾಸಿಟಿವ್ ಟೆನ್ಷನ್ ಆಗುತ್ತೆ. ನಿಮಗೆ ಕೆಲಸನೇ ಸಿಗದೆ ಮನೇಲೇ ಕೂತ್ಕೊಂಡು ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದು ನೆಗೆಟಿವ್ ಟೆನ್ಷನ್ ಆಗುತ್ತೆ, ಆಯ್ತಾ. 5ನೇ ಮನೆಯಲ್ಲಿ ಶನಿ ಗೋಚಾರ ಮಾಡುವಾಗ ಟೆನ್ಷನ್ ಕೊಡ್ತಾನೆ. ಸಾಮಾನ್ಯವಾಗಿ ಒಂದು ಜನರಲ್ ಆಗಿ ಅನ್ಈಸಿನೆಸ್ ಇರುತ್ತೆ. ಒಂದು ನಾರ್ಮಲ್ ಆಗಿರಲ್ಲ ನಿಮ್ಮ ಲೈಫು. ಅಯ್ಯೋ ಈಗ ತಾನೇ ಅಲ್ಲಿಂದ ಬಂದಲ್ಲಪ್ಪ, ಈಗ ಇದು ಬೇರೆ ಮಾಡ್ಬೇಕಾ. ನಾರ್ಮಲ್ ಆಗಿ ಬ್ಯಾಚುಲರ್ಸ್ ಇರ್ತಾರಲ್ಲ, ಕೆಲಸ ಮಾಡಿಕೊಂಡು ಅವರಾಗೆ ಅವ್ರ ಓನಲ್ಲಿ ಫ್ರೆಂಡ್ಸ್ ಜೊತೆ ಅಥವಾ ರೂಮ್ನಲ್ಲಿ ಇರ್ತಾರಲ್ಲ ಇಂಡಿವಿಜುವಲ್ ಆಗಿ, ಅವರಿಗೆ ಈ ಸಿಚುವೇಶನ್ಸ್ ಜಾಸ್ತಿ ಫೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಒಳ್ಳೆ ಕಡೆ ಕೆಲಸ ಸಿಕ್ಕಿರುತ್ತೆ, ಆದರೆ ಮನೆಗೆ ಬಂದ ಮೇಲೆ ಅಲ್ಲೂ ಕೆಲವು ಕೆಲಸಗಳಿರ್ತದೆ. ಅದು ಬಟ್ಟೆ ಒಕ್ಕೊಳ್ಳೋದಿರ್ಬೋದು, ಇನ್ನು ಬೇರೆ ವಿಚಾರಗಳಿರ್ಬೋದು. ಇದು ಎಕ್ಸಾಂಪಲ್ ಕೊಡ್ತಾ ಇರೋದು. ಅಂದರೆ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟ ಮೇಲೆ ಅದನ್ನು ನೀವು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ತುಂಬ ಟೈಮ್ ಹಿಡಿದಿರುತ್ತೆ. ಅದಾದ ಮೇಲೆ ಬಂದು ಇದನ್ನು ಬೇರೆ ಮಾಡಬೇಕು ಅಂದಾಗ ತುಂಬ ಒಂದು ಎನರ್ಜಿ ಡ್ರೈನ್ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬ ಜನ್ಮ ಜಾತಕದಲ್ಲಿ 5ನೇ ಮನೆ ಏನೇನು ತೋರಿಸುತ್ತೆ ಅಂತಂದರೆ ಮಕ್ಕಳನ್ನು ತೋರಿಸುತ್ತೆ, ವಿದ್ಯಾಭ್ಯಾಸವನ್ನು ತೋರಿಸುತ್ತೆ, ಸಂತಾನ ಫಲವನ್ನು ತೋರಿಸುತ್ತೆ, ಅದರ ಜೊತೆಗೆ ಕ್ರಿಯೇಟಿವ್ ಪರ್ಸ್ಯೂಟ್ಸ್, ಕ್ರಿಯೇಟಿವಿಟಿ ಅದನ್ನು ತೋರಿಸುತ್ತೆ, ಮತ್ತು ಒಂದು ಪೇರೆಂಟ್ಹುಡ್ ಅಂದರೆ ತಂದೆ ತಾಯಿ ಮತ್ತು ಮಕ್ಕಳ ಬಾಂಧವ್ಯವನ್ನು ಆ ಮನೆಯಿಂದ ನಾವು ನೋಡುವಂಥ ಚಾನ್ಸಸ್ ಇರುತ್ತೆ, ಆಯ್ತಾ. ಈ ಎಲ್ಲ ವಿಚಾರದಲ್ಲೂ ಶನಿ ಇವಾಗ ನಿಮಗೆ ಎಫೆಕ್ಟ್ ಮಾಡ್ತಾನೆ. ಶನಿ ನಿಮ್ಮ 5ನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಚಲಾವಣೆ ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಗತ್ತೆ ಅಂದರೆ ಮೊದಲಿಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ. ಯಾರಾದರೂ ಸಂತಾನ ಅಪೇಕ್ಷಿತರಿದ್ರೆ
ಮಕ್ಕಳು ಮಾಡ್ಕೋಬೇಕು ಅನ್ನೋ ಥರ ಯೋಚನೆಯಲ್ಲಿದ್ದರೆ ಈಗ ಸ್ವಲ್ಪ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಯಾರು ಪ್ರೆಗ್ನೆಂಟ್ ಇಲ್ಲ ಅಂತಂದರೆ ಎಸ್ಪೆಷಲಿ ಲೇಡೀಸು ನವೆಂಬರ್ 23ರವರೆಗೂ ಪ್ರೆಗ್ನೆನ್ಸಿಗೆ ಎಂಟರ್ ಆಗದೆ ಹಂಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಫೇಸಸ್ಸಲ್ಲಿ ನೀವು ಪ್ರೆಗ್ನೆಂಟ್ ಆದರೆ ಸ್ವಲ್ಪ ನೆಗೆಟಿವ್ಸ್ ಆಗುತ್ತೆ. ಇನ್ನು ಆಲ್ರೆಡಿ ಪ್ರೆಗ್ನೆಂಟ್ ಆಗೋಗ್ಬಿಟ್ಟಿದ್ದಾರೆ, ಚೈಲ್ಡ್ನ ಕ್ಯಾರಿ ಮಾಡ್ತಿದ್ದಾರೆ ಈಗ ಅಂತ ಹೇಳೋರಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. 138 ಡೇಸ್ 138 ದಿನಗಳು ಕೂಡ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಈಗ ಮಂತ್ಲಿ USG ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನ್ ಮಾಡಿಸ್ತಾರೆ. ಸ್ಕ್ಯಾನ್ ಮಾಡಿಸಿ ಮಗುವಿನ ಹೆಲ್ತ್ ಹೇಗಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಹಾರ್ಮೋನಲ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತೆಲ್ಲ ನೋಡ್ತಾರೆ. ಅದರಲ್ಲಿ ತಪ್ಪು ವರದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಏನೂ ಸಮಸ್ಯೆ ಇರೋದಿಲ್ಲ, ಆದರೆ ತಪ್ಪು ವರದಿಗಳು ಬಂದು ಅದರಿಂದ ಒಂದು ಸ್ವಲ್ಪ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೇನಾದರೂ ಒಂದು ನೆಗೆಟಿವ್ ಅಂತ ಬಂತು ಅಂತಂದರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳದೆ ಮುಂದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಇನ್ನು ಓಡಾಡುವಾಗ ಸ್ವಲ್ಪ ಜಾರಿ ಹೊಟ್ಟೆಗೆ ಏಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಓಡಾಡುವಾಗ ಎಚ್ಚರಿಕೆ ಇರಬೇಕು. ಒದ್ದೆ ಆಗಿರುವ ನೆಲದ ಮೇಲೆ ಕಾಲುಗಳನ್ನ ಸ್ವಲ್ಪ ಭದ್ರವಾಗಿ ಊರಿ ಏನಾದರೂ ಸಪೋರ್ಟ್ ತಗೊಂಡು ಓಡಾಡಿದ್ರೆ ತುಂಬ ಒಳ್ಳೆಯದು, ಇಲ್ಲದಿದ್ದರೆ ಸಮಸ್ಯೆಗಳಾಗತ್ತೆ. ಆಯ್ತಾ? ಇನ್ನು ಆಲ್ರೆಡಿ ಮಕ್ಕಳು ಇರೋರು ಅವರು ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು? ಮಕ್ಕಳ ಎಜುಕೇಷನ್ಲಿ ತುಂಬ ಒಂಥರ ಡಿಲೇ ಆದಂಗೆ ಆಗುತ್ತೆ. ಎಷ್ಟು ಹೇಳಿದ್ರು ಮಕ್ಕಳು ಅರ್ಥನೇ ಮಾಡ್ಕೊಳ್ತಿರೋದಿಲ್ಲ, ಎಷ್ಟು ಹೇಳಿದ್ರು ಹೋಮ್ವರ್ಕ್ ಸರಿಯಾಗಿ ಮಾಡೋದಿಲ್ಲ, ಅಕಾಡೆಮಿಕ್ಸಲ್ಲಿ ಹಿಂದುಳಿತಿದ್ದಾರೆ ಅನ್ನೋ ರೀತಿ ಸಮಸ್ಯೆಗಳು ಬರುತ್ತೆ. ಮಕ್ಕಳ ಬಗ್ಗೆ ಕೇರ್ ತುಂಬ ಅವಶ್ಯಕತೆ ಬರುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ಲೋ ಪ್ರೋಗ್ರೆಸ್ ಇರುತ್ತೆ. ಅಂದರೆ ಎಜುಕೇಷನ್ ಅಂತಂದ್ರೆ ಏನು? ನಾರ್ಮಲ್ ಪ್ರೈಮರಿ ಎಜುಕೇಷನ್ ಅಲ್ಲ. ಈಗ ಮಕ್ಕಳು ಓದಿರ್ತಾರೆ, ಎಜುಕೇಟೆಡ್ ಇರ್ತಾರೆ, ಕೆಲಸ ಸಿಗೋಲ್ಲ, ಮಕ್ಕಳ ಏಳಿಗೆಯನ್ನು 5ನೇ ಮನೆಯಲ್ಲಿ ತೋರಿಸುತ್ತೆ. ಆ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆ ಆಗತ್ತೆ. ಎಷ್ಟೋ ಮಕ್ಕಳು ಇವಾಗ ಫಾರಿನ್ ದೇಶಗಳಿಗೆ ಹೋಗಿ ಅಲ್ಲಿ ಓದಿ ಅಲ್ಲಿ ವೀಸಾ ಪಡೆದು ಅಲ್ಲಿ ಕೆಲಸ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ವಿಚಾರದಲ್ಲಿರೋರು, ಆ ಪ್ರೊಸೆಸ್ ಅಲ್ಲಿರೋರು ವೀಸಾ ಎಕ್ಸ್ಪೈರ್ ಆಗ್ತಾ ಇರುತ್ತೆ, ಇನ್ನು ಕೆಲಸ ಸಿಕ್ಕಿಲ್ಲ. ಕೆಲವು ದೇಶಗಳಲ್ಲಿ ಕೆಲಸ ಸಿಕ್ಕಿದ್ರೆ ಮಾತ್ರ ವೀಸಾ ಕಂಟಿನ್ಯೂ ಆಗುವಂತ ಆಪ್ಷನ್ ಇರುತ್ತೆ. ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಇರುತ್ತೆ ಆ ತರ. ಆ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳಿರುತ್ತೆ. ಸೊ ಆ ಮಕ್ಕಳ ಜನ್ಮ ಜಾತಕದ ಮೇಲೆ ಟೋಟಲಿ ಡಿಪೆಂಡ್ ಆಗುತ್ತೆ. ಬಟ್ ಪೇರೆಂಟ್ಸ್ ಆಗಿರೋರು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಯ ಎಜುಕೇಶನ್ ಕೂಡ 5ನೇ ಮನೆಯಲ್ಲಿ ನೋಡ್ತೀವಿ. ಅಂದ್ರೆ ನಿಮ್ಮ ಎಜುಕೇಶನ್, ಅದು ಪ್ರೈಮರಿ ಎಜುಕೇಶನ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅದನ್ನ 5ನೇ ಮನೆಯಿಂದನೇ ನೋಡ್ತೀವಿ. ಸೊ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ. ಎಕ್ಸಾಮ್ಸ್ ಏನಾದ್ರೂ ನಡೀತಾ ಇದ್ರೆ, ಈಗ ಯಾವುದು ನಡೆಯಲ್ಲ ಬಿಡಿ, ಈಗೆಲ್ಲ ಹೊಸದಾಗಿ ಕಾಲೇಜ್ ಅಥವಾ ಸ್ಕೂಲ್ ಸ್ಟಾರ್ಟ್ ಆಗುವಂತ ಸಮಯ ಇದು. ಎಕ್ಸಾಮ್ಸ್ ಏನು ಇಲ್ಲ, ಬಟ್ ಕೆಲವು ಎಕ್ಸಾಮ್ಸ್ ಬರ್ದಿರೋರು ರಿಸಲ್ಟ್ ಬರೋದು ಇರ್ತದಲ್ಲ, ಅದರಲ್ಲಿ ಸ್ವಲ್ಪ ನೀವು ಅನ್ಕೊಂಡಿರೋದಕ್ಕಿಂತ ಕಮ್ಮಿ ರಿಸಲ್ಟ್ ಬರುವಂತ ಸಾಧ್ಯತೆಗಳಿರುತ್ತೆ. ಆಯ್ತಾ? ಮತ್ತು ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತಾ ಇರುವಂತವ್ರು ಹೆಚ್ಚು ಶ್ರಮ ಹಾಕುವಂತ ಪರಿಸ್ಥಿತಿ ಬರುತ್ತೆ. ಈಗಿನ ಸಮಾಜದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದ್ರೆ ಎಲ್ಲ ಕಡೆ ಕರಪ್ಷನ್ ಇದೆ. ಸೊ ನೀವು ಎಫರ್ಟ್ಸ್ ಹಾಕ್ತಿರೋ ಬಿಡ್ತಿರೋ, ಕರಪ್ಷನ್ ಅಂತೂ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇದೀನಿ ಅಂತ ತಿಳ್ಕೊಬೇಡಿ. ತುಂಬ ಆ ಒಂದು ರೆಕ್ರೂಟ್ಮೆಂಟ್ ಏಜೆನ್ಸಿಯಲ್ಲಿ ಅಥವಾ ರೆಕ್ರೂಟ್ಮೆಂಟ್ ಮೋಡ್ನಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಕರಪ್ಷನ್ ಇಲ್ಲ ಅಂದರೆ ಮಾತ್ರ ಅಂಥ ವಿಚಾರಗಳಲ್ಲಿ ಟ್ರೈ ಮಾಡಿ. ಈ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅಂತೂ ಬಿಡಿ, ಫುಲ್ಲು ಕರಪ್ಷನ್ನೇ ರಾರಾಜಿಸ್ತಿದೆ. ಸೊ ಆ ವಿಚಾರದಲ್ಲಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಬೇಕು. ಆದರೆ ನಿಮ್ಮ ಎಫರ್ಟ್ಸ್ನ ನೀವು ಇನ್ನಷ್ಟು ಸ್ವಲ್ಪ ಜಾಸ್ತಿ ಮಾಡುವಂಥ ಒಂದು ಪರಿಸ್ಥಿತಿ ಸೃಷ್ಟಿ ಆಗತ್ತೆ. ಇದರ ಜೊತೆಯಲ್ಲಿ ಕ್ರಿಯೇಟಿವಿಟಿ ಸಮಸ್ಯೆ ಆಗತ್ತೆ. ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾನೆ ಕಣೋ ಅವನು, ಏನ್ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾನೆ ಗೊತ್ತಾ, ಎಷ್ಟು ಬೇಗ ಕೆಲಸ ಮುಗಿಸ್ತಾರೆ. ಬೇರೆಯವರಿಗೆ ಅದೇ ಕೆಲಸ ಕೊಟ್ರೆ 2 ಅವರ್ ತಗೊಳ್ಳಿ, ಇವನು 1.5 ಅವರಲ್ಲೇ ಮುಗಿಸ್ಬಿಡ್ತಾನೆ, ಇಲ್ಲ 1 ಅವರಲ್ಲಿ ಮುಗಿಸ್ತಾನೆ, ಅಷ್ಟು ಕ್ರಿಯೇಟಿವ್ ಇದ್ದಾನೆ ಅಂತ ಹೇಳ್ತಿರೋರು ಏನೋ ಯಾಕೋ ಸ್ವಲ್ಪ ಕ್ರಿಯೇಟಿವಿಟಿ ಕಮ್ಮಿ ಆಯ್ತು, ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಲ್ಲಪ್ಪ ಅನ್ನೋ ರೀತಿ ಪರಿಸ್ಥಿತಿ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು ಎಸ್ಪೆಷಲಿ ಕಲೆಯನ್ನು ನಂಬಿ ಬದುಕುವಂತ ವ್ಯಕ್ತಿಗಳು, ಅದು ಹಾಡು ಆಡೋದಾಗಿರ್ಬೋದು, ಫಿಲಮ್ ಅಲ್ಲಿ ಆಕ್ಟ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕ್ರಿಯೇಟಿವ್ ಫೀಲ್ಡ್ಸ್ಗೆ ಬರುತ್ತೆ. ಸ್ಕೆಚಿಂಗು, ಪೇಂಟಿಂಗು, ಡ್ರಾಯಿಂಗು, ಆರ್ಟಿಸ್ಟ್ಗಳು ಇವರೆಲ್ಲ ಬರ್ತಾರಲ್ಲ, ಇವರಿಗೆ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಧಾನಗತಿಯಲ್ಲಿ ವರ್ಕ್ ಚಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಯ್ತಾ? ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ ಶನಿ ವಕ್ರ ಆಗ್ತಿರುವಂತ ವಿಚಾರದಲ್ಲಿರುವ ಪ್ರತಿಫಲಗಳು. ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರೆಗ್ನೆಂಟ್ ಇರೋಂಥವ್ರು ಅಥವಾ ಸಂತಾನ ಅಪೇಕ್ಷೆ ಮಾಡ್ತಿರೋಂಥವ್ರು ಮತ್ತೆ ಮಕ್ಕಳು ಇರೋರು, ಇವರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆಯ್ತಾ? ಮಕ್ಕಳು ಏನೋ ಸ್ವಲ್ಪ ಎಜುಕೇಶನ್ ಸ್ಲೋ ಆಗಿದೆ ಅಂತ ಅಂದ್ಬಿಟ್ಟು ರೇಗ್ ಬಿಡೋದು ಅದೆಲ್ಲ ಮಾಡಬೇಡಿ. ಅವರಿಗೆ ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ಈಗಿನ ಮಕ್ಕಳು ಅಂದ್ರೆ ಅವರಿಗೆ ಆಪ್ಷನ್ಸ್ ಬೇರೆ ತರ ಇರುತ್ತೆ, ನೆಗೆಟಿವ್ಸ್ ಆಗಿ ಚೇಂಜ್ ಆಗ್ಬಿಡ್ತಾರೆ. ಸೊ ಆ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು. ಮೇಜರ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯತ್ರ ಪರಿಶೀಲನೆ ಮಾಡಿಸ್ಕೊಂಡ್ರೆ ಉತ್ತಮ. ಇನ್ನು ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮಗೆ ಅದರ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.